ನಮಸ್ತೆ ಕರ್ನಾಟಕ. ನೀವೇನಾದ್ರು ಗೂಗಲ್ ಪೇ, ಫೋನ್ಪೇ, QR ಕಿಟ್ನ ನೀವಿರೋ ಸ್ಥಳಕ್ಕೆ ಫ್ರೀಯಾಗಿ ಅದು ಯಾವ ಥರ ತರಿಸ್ಕೊಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಲಾಂಗ್ ವಿತ್ QR ಕಿಟ್ಟು, QR ಸ್ಕ್ಯಾನರು ಎಲ್ಲ ಇದ್ರೊಳಗೆ ಬರ್ತಾ ಹೋಗುತ್ತೆ. ಇದನ್ನು ನಾವು ಏನು ಮಾಡಬೇಕಂದ್ರೆ ಫಸ್ಟು ಪ್ಲೇಸ್ಟೋರಿಗೆ ಹೋಗಿ ಗೂಗಲ್ ಪೇ ಫಾರ್ ಬಿಸ್ನೆಸ್ ಅಂತ ಬರುತ್ತೆ. ಗೂಗಲ್ ಪೇ ಫಾರ್ ಬಿಸ್ನೆಸ್ ಅಂತ ಅದನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅದು ಇನ್ಸ್ಟಾಲ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮೈ QR ಕೋಡ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಆರ್ಡರ್ QR ಕಿಟ್ ಅಂತ ಏನಿದೆ ಆ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ಕನ್ಫರ್ಮ್ ಡೆಲಿವರಿ ಅಡ್ರೆಸ್ ಅಂತ ಬರುತ್ತೆ. ಅಲ್ಲಿಗೆ ಹೋಗಿ ನೀವೆಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿ ಸಬ್ಮಿಟ್ ಹೊಡೆದ್ರೆ ನಿಮಗೆ ನೀವಿರೋ ಇದಕ್ಕೆ ಬರುತ್ತೆ. ಈಗ ಫೋನ್ಪೇಯಲ್ಲಿ ಯಾವ ಥರ ಅಂತ ನೋಡ್ದಾನ, ಫೋನ್ಪೇಯಲ್ಲಿ ಹೋಗ್ಬಿಟ್ಟು ಆರ್ಡರ್ QR ಅಂತ ಬರುತ್ತೆ. ಇಲ್ಲಿ ಆರ್ಡರ್ QR ಅಂತ ಏನು ಬಟನ್ ಕಾಣಿಸ್ತಿದೆ ಅಲ್ಲಿ ಹೋಗ್ಬಿಟ್ಟು ಪ್ರೊಸೀಡ್ ವಿತ್ ಆರ್ಡರ್ ಅಂತ ಬರುತ್ತೆ. ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಇದು ಮಾಡಿಬಿಟ್ಟು ರಿಕ್ವೆಸ್ಟ್ ಬಟನ್ ಕ್ಲಿಕ್ ಮಾಡಿ ಓಕೆ ಅಂತ ಒತ್ತಿದ್ರೆ ನೀವಿರೋ ಪ್ಲೇಸಿಗೆ ಕೆಲವು ದಿನಗಳಲ್ಲಿ ಈ QR ಕಿಟ್ ಬರುತ್ತೆ. ಇದೇ ಥರ ನೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.